ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಬಹಳ ವಿಶೇಷವಾಗಿ ವಶದಂತಹ ಕೆಲವು ಪ್ರಕ್ರಿಯೆಗಳು. ಸರ್ವೇ ಸಾಮಾನ್ಯವಾಗಿ ಮನುಷ್ಯನಿಗೆ ನನ್ನ ಮಾತು ನಡಿಬೇಕು, ನನ್ನ ವಿಚಾರ ಆಲೋಚನೆಗಳು ಸಹಮತದಿಂದ ಎಲ್ಲರೂ ಸಮ್ಮತವಾಗಿ ಒಪ್ಪಿಗೆ ಕೊಡಬೇಕು, ಜನ ಆಕರ್ಷಣೆ ಆಗಬೇಕು. ಏನೋ ಒಂದು ಕೆಲಸ ಮಾಡ್ತೀವಿ, ಕಾರ್ಯ ಮಾಡ್ತೀವಿ, ಅದಕ್ಕೆ ಮುಕ್ತವಾಗಿ ಕೆಲವೊಬ್ಬರು ಗೌರವಗಳನ್ನು ಸೂಚಿಸಬೇಕು, ಶಬಾಷ್ಗಿರಿ ಕೊಡಬೇಕು. ಇನ್ನು ಕೆಲವೊಬ್ಬರು ಪ್ರೀತಿ ಪಾತ್ರರು ತನ್ನ ಹಿಡಿತದಲ್ಲೇ ಇರಲಿ, ಸಾಂಗತ್ಯ ಚೆನ್ನಾಗಿರಲಿ, ಒಂದು ಬಯಕೆ, ಅಂಥ ಒಂದು ಸ್ಥಿತಿಗತಿಗಳನ್ನು ನೋಡ್ತೇವೆ. ಇನ್ನು ಕೆಲವರು ಗಾಂಭೀರ್ಯ, ಸರ್ವತಃ ಬೆಳವಣಿಗೆ, ಏಳಿಗೆ, ರಾಜತ್ವ, ರಾಜಕೀಯದಂತಹ ವಿಚಾರ, ಜನಸಂಘ, ಜನಾಕರ್ಷಣೆ, ಸರ್ವತಃ ಅವರ ಹಿಂದೆ ಇರಬೇಕು. ಸರ್ವ ವಶದಂತಹ ಕ್ರಿಯೆಗಳು ನಡೀಬೇಕು, ಸರ್ವ ಜನಗಳು ಕೂಡ ಬೆಲೆ ಕೊಡಬೇಕು. ಎಲ್ಲ ರೀತಿಯಾದಂಥ ಒಂದು ಕಾರ್ಯ, ಗೆಲುವು ಕ್ಷೇತ್ರಗಳಲ್ಲಿ ಕೂಡ ನಿಮಗೆ ಸಿಗಬೇಕು. ಅಂತಹ ಒಂದು ಯೋಚನೆ, ಆಲೋಚನೆ ಸರ್ವೇ ಸಾಮಾನ್ಯವಾಗಿ ನಡೀತಾ ಇರ್ತದೆ. ನಿಮ್ಮ ಒಂದು ಪ್ರಖರವಾದಂತಹ ಒಂದು ಆಲೋಚನೆ ಹೇಗಿದೆ, ಆ ಆಲೋಚನೆಗೆ ತಕ್ಕ ಹಾಗೆ ವಿಚಾರಗಳು ನಡೀತಾ ಇರ್ತದೆ. ಈ ಸರ್ವ ವಶದಂತಹ ಕ್ರಿಯೆ ಅನ್ನೋದು ನೋಡಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನೀವೊಂದು ಏನೋ ಒಂದು ಸಾಧಿಸ್ತೀರ, ನಿಮ್ಮಲ್ಲಿ ಒಂದು ಪ್ರತಿಭೆ ಇರ್ತದೆ, 4 ಜನ ಗುರುತಿಡ್ತಾರೆ, ಚಪ್ಪಾಳೆ ಹೊಡಿತಾರೆ. ನೀವೊಂದು ಬಹಳ ಉತ್ತಮವಾದಂಥ ವಾಗ್ಮಿ ಆಗಿರ್ತೀರ, ನಿಮ್ಮನ್ನು ಬಹಳಷ್ಟು ಗೌರವಾಧಾರಗಳಿಂದ ನಿಮ್ಮ ಮಾತಿಗೆ ಶಬಾಷ್ಗಿರಿ ಕೊಡ್ತಾರೆ. ನೀವೊಬ್ಬರು ಸುಂದರವಾಗಿರ್ತೀರ, ನೋಡಿದ್ರೆ ಜನ ಬಹಳ ಚೆನ್ನಾಗಿದ್ದಾನೆ ಅಂತ ಹೇಳ್ತಾರೆ. ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಒಳ್ಳೆ ಕೆಲಸ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದೆ, ಪ್ರತಿಭೆ ಇದೆ, ಗುಣ ಇದೆ, ಅದನ್ನು ಕೂಡ ಹೊಗಳುತ್ತಾರೆ. ಇದೇ ಅದರ ಒಂದು ವೈಶಿಷ್ಟ್ಯತೆ. ನಿಮ್ಮಲ್ಲಿರ್ತಕ್ಕಂಥ ವಿಶೇಷ ಪ್ರಖರವಾಗಿ ಎಲ್ರಿಗೂ ಕೂಡ ಅದನ್ನು ಸ್ಥಿತಿಪಡಿಸುವಂಥದ್ದು, ತಿಳಿಸುವಂಥದ್ದು, ಗೊತ್ತಾಗುವಂಥ ಒಂದು ಕ್ಷೇತ್ರ. ಒಬ್ಬ ಕ್ರಿಕೆಟ್ ಚೆನ್ನಾಗಿ ಆಡ್ತಾನೆ ಅಂದರೆ ಅದು ಕ್ರಿಕೆಟ್ ಚೆನ್ನಾಗಿ ಆಡ್ತಾನೆ ಅನ್ನೋದು ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿನವ್ರಿಗೆ ಗೊತ್ತಿರಬೇಕು. ಆದರೆ ದುರದೃಷ್ಟವಶಾತ್ ಏನಾಗುತ್ತೆ, ನಿಮ್ಮಲ್ಲಿ ಪ್ರತಿಭೆ ಇದೆ, ಗುಣ ಇದೆ, ಅದರ ಒಂದು ಸ್ವಭಾವದ ಎಲ್ಲ ವಿಚಾರಗಳು ನಿಮ್ಮಲ್ಲಿ ಅಡಕವಾಗಿದ್ದರೂ ಕೂಡ ಕೆಲವೊಮ್ಮೆ ಇದನ್ನು ಗುರುತಿಸುವಂಥ ಒಂದು ಕೆಲಸ ನಡೆಯೋದಿಲ್ಲ. ಯಾರೂ ಕೂಡ ನಿಮ್ಮನ್ನು ಗುರುತಿಸೋದಿಲ್ಲ. ನೀವು ಬಹಳ ಇಷ್ಟಪಡ್ತಾ ಇರ್ತೀರ ನಿಮ್ಮವರನ್ನು, ಆದರೆ ನೀವು ಇಷ್ಟಪಡ್ತಾ ಇರೋದು ಅವ್ರಿಗೆ ಗೊತ್ತಾಗೋದಿಲ್ಲ. ನಿಮ್ಮ ಮನಸ್ಸಿನ ಭಾವನೆ ಏನನ್ನೋದು ನಿಮ್ಮ ಸಂಗಾತಿಗೆ ಗೊತ್ತಾಗೋದಿಲ್ಲ, ನಿಮ್ಮ ಪತ್ನಿಗೆ ಗೊತ್ತಾಗೋದಿಲ್ಲ. ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆ, ಒಳ್ಳೆಯ ವಾಗ್ಮಿ ಆಗಿರ್ತೀರ, ಅದನ್ನು ಕೂಡ ಕಂಡುಹಿಡಿಯಲ್ಲ. ನೀವೊಬ್ಬರು ಒಳ್ಳೆಯ ಮ್ಯೂಸಿಕ್ ಹೊಡಿತಾ ಇರ್ತಾರೆ, ಅದು ಕೂಡ ಯಾರಿಗೂ ಗೊತ್ತಿರೋದಿಲ್ಲ. ಅಂದರೆ ನಿಮ್ಮ ಪ್ರತಿಭೆ, ನಿಮ್ಮ ಗುಣ, ಸ್ವಭಾವಗಳು ಎಲ್ಲೋ ಒಂದು ಕಡೆ ಆಕರ್ಷಣೆ ಇಲ್ಲದೇ ಗೌಣ ಸ್ಥಿತಿಗೆ ಕೊರಗ್ತಾ, ಸೊರಗ್ತಾ, ನಲುಗ್ತಾ ಅದು ಖಿನ್ನತಾ ಸ್ವರೂಪವಾಗಿ ಹೋಗ್ತಾ ಇರ್ಬೋದು. ಇದನ್ನು ಸರಿಪಡಿಸ್ಕೊಳ್ಬೇಕು, ಸರ್ವ ವಶ ಆಗಬೇಕು. ಹಾಗೆ ನಿಮಗೆ ಸಿಗುವಂಥ ಬೆಲೆ, ಗೌರವ, ಆಧಾರಗಳು ಲಭ್ಯ ಆಗಬೇಕು. ಅದೇ ಈ ವಶೀಕರಣ ತಂತ್ರದ ಒಂದು ವಿಶೇಷತೆ. ನೋಡಿ, ಈಗ ನೀವು ಮಾಡಬೇಕಾಗಿರ್ತಕ್ಕಂತಹ ತಂತ್ರ ಪರಿಹಾರ ಬಹಳ ಸುಲಭವಾಗಿರ್ತಕ್ಕಂಥದ್ದು. ಒಂದು ಬಿಳಿ ಕಾಗದವನ್ನು ತೆಗೆದುಕೊಳ್ಳಿ. ಆ ಬಿಳಿ ಕಾಗದದಲ್ಲಿ ಈ ಒಂದು ಮಂತ್ರಾಕ್ಷರವನ್ನು ತಾವು ಬರೆದುಕೊಳ್ಳಿ. ನೋಡಿ, ಈ ಒಂದು ಅಕ್ಷರಗಳು ಹೇಗಿದ್ದಾವೆ ಬರೆದುಕೊಳ್ಳಿ. ಸಹ, 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 ಹೀಗೆ 5 ಬಾರಿ ಸಹ ಎಂಬತಕ್ಕಂಥದ್ದು ಬರಬೇಕು. ತದರ ನಂತರವಾಗಿ ಹ, ಅದಾದ ಮೇಲೆ ಸಹ, ಸಹ 2 ಬಾರಿ ಬರೆದಾದ್ಮೇಲೆ ಕ್ರೌಂ, ಹ್ರೀಂ, ಹ್ರೀಂ. ಅದಾದ ನಂತರ ಹ್ರೀಂ, ಕ್ರೌಂ, ಹ್ರೀಂ, ಕ್ರೌಂ. ತದನಂತರವಾಗಿ ಹ್ರೀಂ, ಕ್ರೌಂ, ಹಾಗೆ ಹ್ರೀಂ. ಲಾಸ್ಟಲ್ಲಿ ಧರ ಎಂಬತಕ್ಕಂಥ ಒಂದು ಅಕ್ಷರವನ್ನು ಬರೀರಿ. ಈ ಒಂದು ಅಕ್ಷರಗಳನ್ನು ಅಷ್ಟೇ ಬರೀರಿ ಬಿಳಿ ಕಾಗದದಲ್ಲಿ, ಬೇರೇನು ಬೇಡ. ಇದಾದ ನಂತರ ತಾವು ಧ್ಯಾನಸ್ಥರಾಗಿ ಅಥವಾ ಈ ಒಂದು ಬಿಳಿ ಕಾಗದದ ಮುಂದೆ ಕುಳಿತುಕೊಂಡು ಈ ಮಂತ್ರವನ್ನು 108 ಬಾರಿ ಹೇಳ್ಕೊಳ್ಳಿ. ಮಂತ್ರ ಸ್ವರೂಪ ನೋಡಿ. ಓಂ ವಶೀಕರಣಾಯ ವಶೀಭೂತಾಯ ಶುಕ್ರಾಯ ಧಾತ್ರಿ ಅಮುಖ ಮಂಗಳಾಯ ವಶೀಭೂತಾಯ ಕುರು ಕುರು ಸ್ವಾಹ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಓಂ ವಶೀಕರಣಾಯ ವಶೀಭೂತಾಯ ಶುಕ್ರಾಯ ಧಾತ್ರಿ ಅಮುಖ ಮಂಗಳಾಯ ವಶೀಭೂತಾಯ ಕುರು ಕುರು ಸ್ವಾಹ. ಈ ಮಂತ್ರವನ್ನು 108 ಬಾರಿಯಂತೆ ಪ್ರತಿನಿತ್ಯ 11 ದಿನ ಹೇಳಿ. ಬಿಳಿ ಕಾಗದದ ಮುಂದೆ ಕುಳಿತುಕೊಂಡು 11 ದಿನದ ನಂತರ ಆ ಬಿಳಿ ಕಾಗದವನ್ನು
ಸುರುಳಿ ಆಕಾರದಲ್ಲಿ ಮಡಚಿ ಅದನ್ನು ನಿಮ್ಮ ಒಂದು ಎತ್ತರದಷ್ಟು ದಾರವನ್ನು ತೆಗೆದುಕೊಂಡು ಆ ಒಂದು ಸುರುಳಿ ಆಕಾರದ ಕಾಗದಕ್ಕೆ ಸುತ್ತಿ ನೀವು ಯಾವುದಾದರೂ ಹರಿಯುವಂತಹ ನೀರಿಗೆ ವಿಸರ್ಜನೆ ಮಾಡಿ. ಖಂಡಿತ ನಿಮ್ಮ ಒಂದು ಆಸಕ್ತಿಕರವಾದಂಥ ವಿಷಯಗಳೇನಿದೆ ಅದು ನಿಮ್ಮ ವಶದಲ್ಲಿ, ನಿಮ್ಮ ಸ್ವರೂಪದಲ್ಲಿ ನಿಮ್ಮಂತೆ ನಿಮಗೆ ಲಭ್ಯ ಆಗುತ್ತೆ ಅನ್ನೋದು ಇದರ ಒಂದು ಸ್ಥಿತಿ. ಖಂಡಿತ ನಂಬಿಕೆ ಇಟ್ಟು ಮಾಡಿ. ಶುಭ ಆಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಸ್ಥಳ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದೆ. ಬನ್ನಿ, ಭೇಟಿಯಾಗಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕರೆ ಮಾಡಿ, ಮುಕ್ತವಾಗಿ ಸಮಾಲೋಚನೆ ಮಾಡಿ. ಎಲ್ಲರಿಗೂ ಕೂಡ ಶುಭ ಆಗಲಿ. ನಮಸ್ಕಾರ.